ಇನ್ನು ಮಂಗಳೂರಿನಲ್ಲಿ ಅನುದಾನದ ಧರ್ಮ ದಂಗಲ್ ಶುರುವಾಗಿದೆ. ಮಸೀದಿ ದರ್ಗಾಗಳಿಗೆ ಭರ್ಜರಿ ಅನುದಾನವನ್ನು ಕೊಡಲಾಗ್ತಾ ಇದೆ. ಆದರೆ ದೇವಸ್ಥಾನಗಳಿಗೆ ಝೀರೋ ಫಂಡ್ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಬ್ರಹ್ಮಕಲಶ ಕಾರ್ಯಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅನುದಾನ ಧಾರ್ಮಿಕ ದತ್ತಿ ದೇವಸ್ಥಾನಕ್ಕೂ ಕೂಡ ಕೊಡ್ತಾ ಇಲ್ಲ. ಬ್ರಹ್ಮಕಲಶಗಳಿಗೆ ಶೂನ್ಯ ಅನುದಾನದ ಆರೋಪ. ಅನುದಾನಕ್ಕೆ ಅರ್ಜಿ ಕೊಟ್ಟರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ. ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ದೇವಸ್ಥಾನಗಳಲ್ಲಿ ನಡೆಯುತ್ತೆ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಕಾರ್ಯಕ್ರಮ. ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅನುದಾನವನ್ನು ಕೊಡ್ತಾ ಇಲ್ಲ. ಆದರೆ ಮಸೀದಿ ದರ್ಗಾಗಳಿಗೆ ಭರ್ಜರಿ ಅನುದಾನವನ್ನು ಕೊಡ್ತಾ ಇದ್ದಾರೆ. ಸ್ಪೀಕರ್ ಖಾದರ್ ಮನವಿ ಹಿನ್ನೆಲೆಯಲ್ಲಿ ಅನುದಾನವನ್ನು ಕೊಡಲಾಗಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಉರುಸ್ ಕಾರ್ಯಕ್ಕೆ 3 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಕೊಟ್ಟಿದೆ. ಆದರೆ ಮನವಿಯನ್ನು ಮಾಡಿದ್ರು ಕೂಡ ದೇವಸ್ಥಾನಗಳಿಗೆ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ನಮ್ಮ ಸರ್ಕಾರ ಕೂಡ ಈಗಾಗಲೇ ನಮ್ಮ ಸ್ಪೀಕರ್ ಅವರ ಬೇಡಿಕೆಯನ್ನು ಗಮನಿಸಿ ಸುಮಾರು 3 ಕೋಟಿ ರೂಪಾಯಿ ಹಣವನ್ನು ಕೂಡ 3 ಕೋಟಿ ರೂಪಾಯಿ ಹಣ ಕೂಡ ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಕೂಡ ಈಗಾಗಲೇ ನಮ್ಮ ಸ್ಪೀಕರ್ ಅವರ ಬೇಡಿಕೆಯನ್ನು ಗಮನಿಸಿ ಸುಮಾರು 3 ಕೋಟಿ ರೂಪಾಯಿ ಹಣವನ್ನು ಕೂಡ 3 ಕೋಟಿ ರೂಪಾಯಿ ಹಣ ಕೂಡ ಕರಾವಳಿಯ ದೇವಸ್ಥಾನಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಮಂಗಳೂರು ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಆರೋಪವನ್ನು ಮಾಡಿದ್ದಾರೆ. ಉಳ್ಳಾಲ ದರ್ಗಾಗೆ 3 ಕೋಟಿ ಅನುದಾನವನ್ನ ಕೊಡ್ತಾರೆ. ದೇವಸ್ಥಾನಗಳಿಗೆ ಯಾಕೆ ಅನುದಾನವನ್ನು ಕೊಡ್ತಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನನ್ನ ಕ್ಷೇತ್ರದಲ್ಲೇ 11 ಬ್ರಹ್ಮಕಲಶೋತ್ಸವ ಆಗಿದೆ. ಒಂದೇ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಅನುದಾನವನ್ನ ಸರ್ಕಾರ ಕೊಟ್ಟಿಲ್ಲ. ಉಳ್ಳಾಲ ದರ್ಗಾದ ಉರುಸ್ಗೆ 3 ಕೋಟಿ ಅನುದಾನ ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ 3 ಕೋಟಿ ಅನುದಾನವನ್ನ ಘೋಷಿಸಿದ್ರು. ಮುಸ್ಲಿಮರಿಗೆ 3 ಕೋಟಿ ಕೊಡ್ತಾ ಇದ್ದಾರೆ. ಆದರೆ ದೇವಸ್ಥಾನಗಳಿಗೆ ಕೊಡ್ತಿಲ್ಲ ಅಂತ ಭರತ್ ಶೆಟ್ಟಿ ಆರೋಪ ಮಾಡಿದ್ದಾರೆ. ಬಿಜೆಪಿ ಶಾಸಕರೇ ಹೆಚ್ಚಾಗಿರುವಂಥ ಕಾರಣದಿಂದಾಗಿ ಈ ಭಾಗಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನವನ್ನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಒಂದು ಕಡೆ. ಆದರೆ ಈಗ ಮತ್ತೊಂದು ಗಂಭೀರವಾದಂಥ ಆರೋಪಗಳು ಕೇಳಿಬಂದಿರುವ ಈ ಭಾಗದ ಧಾರ್ಮಿಕ ಕೇಂದ್ರಗಳ ಅನುದಾನಗಳ ವಿಚಾರದಲ್ಲೂ ಕೂಡ ಸರ್ಕಾರ ತಾರತಮ್ಯವನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಅಂದರೆ ಹಿಂದೂ ಧಾರ್ಮಿಕ ಕೇಂದ್ರಗಳಿಗೆ ಯಾವುದೇ ಅನುದಾನಗಳನ್ನು ಕೊಡ್ತಾ ಇಲ್ಲ, ಆದರೆ ಬೇರೆ ಧಾರ್ಮಿಕ ಕೇಂದ್ರಗಳಿಗೆ ಅನುದಾನಗಳನ್ನು ಸರ್ಕಾರ ಘೋಷಣೆ ಮಾಡ್ತಾ ಇದೆ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮಂಗಳೂರು ಉತ್ತರ ಶಾಸಕರಾದಂಥ ಭರತ್ ಶೆಟ್ಟಿ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ ಸರ್. ಈಗ ಅನುದಾನ ತಾರತಮ್ಯದ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ ಸರ್, ಏನು ಸರ್ ಆ ಒಂದು ಆಯ್ಕೆ? ನೋಡಿ, ತಾರತಮ್ಯ ಅಂತ ಹೇಳಿದ್ರಾಗ ಒಬ್ಬರಿಗೆ ಸ್ವಲ್ಪ ಕಡಿಮೆ, ಒಬ್ಬರಿಗೆ ಸ್ವಲ್ಪ ಜಾಸ್ತಿ ಕೊಡೋದು ಇರ್ತದೆ. ನಮಗೆ ಕಡಿಮೆ ಅಲ್ಲ, ದೇವಸ್ಥಾನಗಳಿಗೆ ಕಡಿಮೆ ಅಲ್ಲ, ಝೀರೋ ಫಂಡ್. ಎಷ್ಟೋ ಬ್ರಹ್ಮಕಲಶ ನನ್ನ ಒಂದು ಕ್ಷೇತ್ರದಲ್ಲಿ 11 ಬ್ರಹ್ಮಕಲಶ ಆಗಿದೆ. ಕೆಲವ್ದು ಆಗಿದೆ, ಕೆಲವ್ದು ಆಗ್ತಾಯಿದೆ. 1 ಪೈಸಾ ಹಣ ಸರ್ಕಾರದಿಂದ ಬರ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಉಳ್ಳಾಲಲ್ಲಿ ಬಂದಂಥ ಸಂದರ್ಭದಲ್ಲಿ 3 ಕೋಟಿಯನ್ನು ಅಲ್ಲಿ ಒಂದು ದರ್ಗಕ್ಕೆ ಅನೌನ್ಸ್ ಮಾಡಿದ್ದಾರೆ. ವೆಬ್ಸೈಟ್ಗಳಲ್ಲಿ ಬಂದಿದೆ, ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ. ಹಾಗಾದರೆ ಅವರಿಗೆ 3 ಕೋಟಿ ನಿಮಗೆ ಕೊಡಲಿಕ್ಕಾದರೆ ಹಿಂದೂಗಳಿಗೆ ಸಹ ಯಾಕೆ ಕೊಡ್ತಾ ಇಲ್ಲ ನೀವು? ಹಿಂದೂಗಳ ದೇವಸ್ಥಾನದ ಮೂಲಕ ದುಡ್ಡು ಸಹ ಬರ್ತಾಯಿದೆ, ಕಲೆಕ್ಷನ್ಸ್ ಆಗ್ತಾಯಿದೆ. ಅಂಥ ಇನ್ಸ್ಟಿಟ್ಯೂಷನ್ಸ್ಗಳಿಗೆ, ಅಂಥ ಹಿಂದೂ ದೇವಸ್ಥಾನಗಳಿಗೆ ಬ್ರಹ್ಮಕಲಶ ಆಗುವಂಥ ಸಂದರ್ಭದಲ್ಲಿ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಕೋಟಿಯ 5 ಲಕ್ಷ 50 ಲಕ್ಷನ 1 ಕೋಟಿ ಮಿನಿಮಮ್ ಆಗಿ ಹೇಳ್ತಾ ಇದ್ದಾನೆ. ಅಷ್ಟಾದರೂ ಕೊಡ್ಬೋದಲ್ಲ ಸರ್ಕಾರ? ನೀವು ಅಷ್ಟನ್ನು ಕೊಡ್ತಾ ಇಲ್ಲ, ಝೀರೋ. ಇಡೀ ದೇವಸ್ಥಾನಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ದೇವಸ್ಥಾನಕ್ಕೆ ಯಾವುದೇ ಹಣವನ್ನು ಇವರು ಕೊಡ್ತಾ ಇಲ್ಲ ಸರ್ಕಾರ. ಸರಿಗೆ ದೇವಸ್ಥಾನದ ಈ ರೀತಿಯ ಕಾರ್ಯಗಳಿಗೆ ಅನುದಾನ ಕೊಡಬೇಕು ಅನ್ನುವಂಥ ಮನವಿಗಳನ್ನೇ ನೀವು ಸರ್ಕಾರಕ್ಕೆ, ಅಂದರೆ ಸ್ಥಳೀಯ ಶಾಸಕರು ಏನಾದರೂ ಮಾಡ್ತಾ ಇದ್ದಾರೆ? ಸ್ಥಳೀಯ ಶಾಸಕರು ಮಾಡ್ತಾ ಇದ್ದಾರೆ, ಪಬ್ಲಿಕ್ಕು ಮಾಡ್ತಾ ಇದ್ದಾರೆ, ಮಿನಿಸ್ಟರ್ ಹತ್ರ ಕೇಳ್ತಾ ಇದ್ದಾರೆ. ಎಲ್ಲ ರೀತಿಯ ಪ್ರಯತ್ನ ಸಾರ್ವಜನಿಕ ವಲಯದಿಂದ ಆಗ್ತಾಯಿದೆ. ಕೆಲವು ಕಡೆ ಎಷ್ಟು ಅಂತ ಹೇಳಿದ್ರೆ BJP MLAಗಳ ಆದ ಕಾರಣ ನಮ್ಮ ಲೆಟ್ರಿಗೆ ಕೊಡಲಿಕ್ಕಿಲ್ಲ, ಬೇರೆಯವ್ರ ಲೆಟ್ರ್ ಆದರೂ ತೊಗೊಂಡೋಗಿ ಅನ್ನುವಂಥ ನಾವೇ ಹೇಳ್ತೇವೆ. ಆದರೂ ಸಿಗ್ತಾ ಇಲ್ಲ. ದೇವಸ್ಥಾನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.